ಗಣೇಶ ಕುಂಡ್ರಸಿದ್ಮೇಲೆ ಇನ್ನೂ ಖುಷಿಯಾಗೇ ಇತ್ತು ಸರ್. ಬುಡಕ್ಕೆ ಹೋದಾಗ ಹಿಂಗಾಗಿರೋದು. ಹಿಂಗೆ ಊರಿನ ಪರಿಸ್ಥಿತಿ ಮಕ್ಕಳು ಮರಿ ಇಲ್ದಲೆ ಜೀವನ ನೋಡಿ ಹೆಂಗಾಗದೆ. ಬೀದಿ ಅನ್ನಿಸ್ತಾ ಇಲ್ಲ ಸರ್, ಊರು ಅನ್ನಿಸ್ತಾ ಇಲ್ಲ. ಖಾಲಿ ಹೊಡಿತಾ ಇದೆ ಸರ್. ದೊಡ್ಡವರಿಂದ ಚಿಕ್ಕವರಿಂದನೇ ಆಗಲಿ, ಮಕ್ಕಳು ಅಂದರೆ ಇಲ್ಲಿ ಓಸಿ ಜನ ಅಲ್ಲೋಸಿ ಜನ ಅಲ್ಲೋಸಿ ಜನ ಎಲ್ಲ ನಿಂತ್ಕೊಳ್ಳೋರು ಸರ್. ಎಲ್ಲ ಒಂಥರ ಬಿಕ್ಕಾಳ ಅನ್ನಿಸ್ತದೆ. ಮನೇಲಿ ನೆಮ್ಮದಿ ಇಲ್ಲ ಸರ್. ಅವ್ರಿಗೆ ಗೇಯ್ಕ ಬಂದರೆ ಉಂಟು, ಗೆದ್ದಿಲ್ಲ ಅಂದರೆ ಇರಲಿಲ್ಲ ಸರ್. ನಮಗೆ ಅವರು ಇಲ್ಲ ಅಂತಂದರೆ ನಾವು ಹೆಂಗೋ ಜೀವನ ಮಾಡ್ಕೋತೀವಿ ಸರ್. ಈಗ ಅಲ್ಲಿ ಹೊರ್ಗಡೆ ಹೋಗೋರಲ್ಲ ಸರ್ ಅವರು. ಅವ್ರಿಗೆ ಹೇಳಿ ಅವ್ರಲ್ಲಿ ಎಲ್ಲಿ ತಿಂತಾರೆ, ಜೋಬಲ್ಲಿ ಕಾಸಿದ್ದದೋ ಇಲ್ವೋ, ಅವ್ರು ಎಲ್ಲಿ ಅವ್ರ ಪರಿಸ್ಥಿತಿ ಏನಾಗದೆ ಸರ್ ಅವ್ರಿಗೆ. ಹಾಂ, ಯಾರು ಈಗ ಇಂಥವು ಇದ್ದೀನಿ ಅಂತಂದರೆ ಬೇಕಾದ್ರೆ ಏನಾದ್ರು ತಗೊಂಡೋಗಿ ಸಹಾಯ ಮಾಡ್ಬೋದು ಸರ್. ಇಂಥವು ಇದ್ದೀನಿ ಅಂತಲೂ ಗೊತ್ತೈತಲ್ಲ ಸರ್. ಯಾರು ಫೋನು ಇಲ್ಲ ಸರ್, ಫೋನು ತೊಗೊಂಡೋಗಿಲ್ಲ ಸರ್ ಅವರು. ನಾವು ಅದಕ್ಕೆ ಏನು ಮಾಡೋದು ಸರ್ ಈಗ? ಅದೇ ಹಿಂಗೆ ಇದು ಮಾಡ್ತಾರೆ, ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಸರ್. ಊರು ಬಿಟ್ಟು ಹೋಗೋರು. ಹ್ಞೂ ಸರ್, ಊರು ಬಿಟ್ಟು ಹೋಗೋರು ಸುಮಾರು. ಇಲ್ಲ ಅಂದರೆ ಒಂದು 15 ಮೇಲೆ ಆಗದೆ ಸರ್. ಈಗ ಊರು ಬಿಟ್ಟಿರೋರೇ ಜಾಸ್ತಿ ಆಗೋದೆ ಸರ್, ತುಂಡು ಮಕ್ಳುಗಳೆಲ್ಲವ. ಈಗ ಅಲ್ಲಿ ಅರೆಸ್ಟ್ ಮಾಡಿರೋದು ಒಂದು 16 ಜನ ಆಗವ್ರೆ. ಈಗ ತುಂಡು ಮಕ್ಕಳೇ ಒಂದು 20-25 ಜನದ ಗಂಟನೂ ಹೋಗೋರೆ ಸರ್. ಮನೆ ಬಿಟ್ಬಿಟ್ಟವ್ರೆ. ಮನೆ ಯಜಮಾನ್ರುಗಳಿಲ್ಲ. ದೊಡ್ಡದಾಗ ಮೇನಾಗಿರೋರು ಪಾಪ ಅವರೇ, ಅವರು ಇಲ್ಲ. ಬಾಕ್ಲು ಹಾಕೋದೆ ಸರ್. ಇನ್ನೇನು ಮಾಡ್ತಾರೆ ಸರ್? ಗೇಯಕ್ಕೆ ಹೋಗಿರೋ ಅವ್ರ ಮಕ್ಳು ಬರೋ ಗಂಟೆ ಇನ್ನೇನು ಮಾಡ್ತಾರೆ? ಅವ್ರ ತಾಯಂದಿರು ದುಡಿಬೇಕಲ್ಲ ಸರ್, ಅದಕ್ಕೆ ಹೋಗೋರೆ ಸರ್. ಇನ್ನೇನು ಹಿಂಗಾಗದೆ ಸರ್ ಪರಿಸ್ಥಿತಿ. ನೆಮ್ಮದಿ ಹಾಳಾಗದೆ ಸರ್. ಏನು ನೋಡ್ತಾ ಇದ್ದೀರಲ್ಲ ಸರ್, ಮಸಾಣ ಆಗೋದೆ ಸರ್. ಊರಾಗಿಲ್ಲ ಸರ್ ಇದು. ಯಪ್ಪ, ಹೆಂಗೆ ನಮ್ಮೂರು ಹುಡುಗರುಗಳು ಹೆಂಗೆ ಇದು ಮಾಡ್ತಿದ್ದೋ ಕಷ್ಟ ಅಂದರೆ ಎಲ್ಲ ಹೋಗಿ ಬಂದುಬಿಡೋ ಸರ್. ಒಗ್ಗಟ್ಟಾಗಿರೋರು ಸರ್. ಯಾವ್ದಾರ ಒಂದು ಇಕ್ಳಿಗಾಗಲಿ, ಒಂದು ಏನೇ ಆಗಲಿ, ಒಂದು ಚಿಕ್ಕವ್ರಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ, ಈ ಅಂಗಡಿ ತಗೋ ಹಿಂಗೆ ಆಯಿತು ಅಂತಂದ್ರೆ ಸಾಕು ಎಲ್ಲ ಬರೋರು ಸರ್. ಹ್ಞೂ ಸರ್, ಹಿಂಗೆ ಆಗ್ಬಿಟ್ಟದೆ ಪರಿಸ್ಥಿತಿ. ಇಲ್ಲ ಸರ್, ಯಾರೂ ಇಲ್ಲ ಸರ್ ಊರಲ್ಲಿ. ಒಂಥರ ಕಷ್ಟ ಆಗದೆ ಸರ್. ಈಗ ಈಗ ಅಮ್ಮಂಗೆ ಹುಷಾರಿಲ್ಲ ಅಂದರೆ ಎತ್ಕೊಂಡು ಹೋಗೋರು ಯಾರು ಬರ್ತಾರೆ ಸರ್? ಎಲ್ಗೂ ಯಾರು ಕರ್ಕೊಂಡು ಹೋಗೋರಿಲ್ಲ ಸರ್. ಅವರೇ ಹೋಗ್ಬೇಕು ಅಂದರೆ ಹೆಂಗೆ ಹೋಗೋಕ್ಕಾಗುತ್ತೆ ಸರ್? ಹಾಂ, ಜೀವನ ಹಿಂಗಾಗದೆ ಸರ್. ಖುಷಿಯಾಗಿತ್ತು ಸರ್ ಊರು. ಗಣೇಶ ಕುಂಡ್ರಸಿದ್ಮೇಲೆ ಇನ್ನೂ ಖುಷಿಯಾಗೇ ಇತ್ತು ಸರ್. ಬುಡಕ್ಕೆ ಹೋದಾಗ ಹಿಂಗಾಗಿರೋದು. ಹಿಂಗೆ ಊರಿನ ಪರಿಸ್ಥಿತಿ ಮಕ್ಕಳು ಮರಿ ಇಲ್ದಲೆ ಜೀವನ ನೋಡಿ ಹೆಂಗಾಗದೆ. ಬೀದಿ ಅನ್ನಿಸ್ತಾ ಇಲ್ಲ ಸರ್, ಊರು ಅನ್ನಿಸ್ತಾ ಇಲ್ಲ. ಖಾಲಿ ಹೊಡಿತಾ ಇದೆ ಸರ್. ದೊಡ್ಡವರಿಂದ ಚಿಕ್ಕವರಿಂದನೇ ಆಗಲಿ, ಮಕ್ಕಳು ಅಂದರೆ ಇಲ್ಲಿ ಓಸಿ ಜನ ಅಲ್ಲೋಸಿ ಜನ ಅಲ್ಲೋಸಿ ಜನ ಎಲ್ಲ ನಿಂತ್ಕೊಳ್ಳೋರು ಸರ್. ಎಲ್ಲ ಒಂಥರ ಬಿಕ್ಕಾಳ ಅನ್ನಿಸ್ತದೆ. ಮನೇಲಿ ನೆಮ್ಮದಿ ಇಲ್ಲ ಸರ್. ಅವ್ರಿಗೆ ಗೇಯ್ಕ ಬಂದರೆ ಉಂಟು, ಗೆದ್ದಿಲ್ಲ ಅಂದರೆ ಇರಲಿಲ್ಲ ಸರ್. ನಮಗೆ ಅವರು ಇಲ್ಲ ಅಂತಂದರೆ ನಾವು ಹೆಂಗೋ ಜೀವನ ಮಾಡ್ಕೋತೀವಿ ಸರ್. ಈಗ ಅಲ್ಲಿ ಹೊರ್ಗಡೆ ಹೋಗೋರಲ್ಲ ಸರ್ ಅವರು. ಅವ್ರಿಗೆ ಹೇಳಿ ಅವ್ರಲ್ಲಿ ಎಲ್ಲಿ ತಿಂತಾರೆ, ಜೋಬಲ್ಲಿ ಕಾಸಿದ್ದದೋ ಇಲ್ವೋ, ಅವ್ರು ಎಲ್ಲಿ ಅವ್ರ ಪರಿಸ್ಥಿತಿ ಏನಾಗದೆ ಸರ್ ಅವ್ರಿಗೆ. ಹಾಂ, ಯಾರು ಈಗ ಇಂಥವು ಇದ್ದೀನಿ ಅಂತಂದರೆ ಬೇಕಾದ್ರೆ ಏನಾದ್ರು ತಗೊಂಡೋಗಿ ಸಹಾಯ ಮಾಡ್ಬೋದು ಸರ್. ಇಂಥವು ಇದ್ದೀನಿ ಅಂತಲೂ ಗೊತ್ತೈತಲ್ಲ ಸರ್. ಯಾರು ಫೋನು ಇಲ್ಲ ಸರ್, ಫೋನು ತೊಗೊಂಡೋಗಿಲ್ಲ ಸರ್ ಅವರು. ನಾವು ಅದಕ್ಕೆ ಏನು ಮಾಡೋದು ಸರ್ ಈಗ? ಅದೇ ಹಿಂಗೆ ಇದು ಮಾಡ್ತಾರೆ, ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಸರ್. ಊರು ಬಿಟ್ಟು ಹೋಗೋರು. ಹ್ಞೂ ಸರ್, ಊರು ಬಿಟ್ಟು ಹೋಗೋರು ಸುಮಾರು. ಇಲ್ಲ ಅಂದರೆ ಒಂದು 15 ಮೇಲೆ ಆಗದೆ ಸರ್. ಈಗ ಊರು ಬಿಟ್ಟಿರೋರೇ ಜಾಸ್ತಿ ಆಗೋದೆ ಸರ್, ತುಂಡು ಮಕ್ಳುಗಳೆಲ್ಲವ. ಈಗ ಅಲ್ಲಿ ಅರೆಸ್ಟ್ ಮಾಡಿರೋದು ಒಂದು 16 ಜನ ಆಗವ್ರೆ. ಈಗ ತುಂಡು ಮಕ್ಕಳೇ ಒಂದು 20-25 ಜನದ ಗಂಟನೂ ಹೋಗೋರೆ ಸರ್. ಮನೆ ಬಿಟ್ಬಿಟ್ಟವ್ರೆ. ಮನೆ ಯಜಮಾನ್ರುಗಳಿಲ್ಲ. ದೊಡ್ಡದಾಗ ಮೇನಾಗಿರೋರು ಪಾಪ ಅವರೇ, ಅವರು ಇಲ್ಲ. ಬಾಕ್ಲು ಹಾಕೋದೆ ಸರ್. ಇನ್ನೇನು ಮಾಡ್ತಾರೆ ಸರ್? ಗೇಯಕ್ಕೆ ಹೋಗಿರೋ ಅವ್ರ ಮಕ್ಳು ಬರೋ ಗಂಟೆ ಇನ್ನೇನು ಮಾಡ್ತಾರೆ? ಅವ್ರ ತಾಯಂದಿರು ದುಡಿಬೇಕಲ್ಲ ಸರ್, ಅದಕ್ಕೆ ಹೋಗೋರೆ ಸರ್. ಇನ್ನೇನು ಹಿಂಗಾಗದೆ ಸರ್ ಪರಿಸ್ಥಿತಿ. ನೆಮ್ಮದಿ ಹಾಳಾಗದೆ ಸರ್. ಏನು ನೋಡ್ತಾ ಇದ್ದೀರಲ್ಲ ಸರ್, ಮಸಾಣ ಆಗೋದೆ ಸರ್. ಊರಾಗಿಲ್ಲ ಸರ್ ಇದು. ಯಪ್ಪ, ಹೆಂಗೆ ನಮ್ಮೂರು ಹುಡುಗರುಗಳು ಹೆಂಗೆ ಇದು ಮಾಡ್ತಿದ್ದೋ ಕಷ್ಟ ಅಂದರೆ ಎಲ್ಲ ಹೋಗಿ ಬಂದುಬಿಡೋ ಸರ್. ಒಗ್ಗಟ್ಟಾಗಿರೋರು ಸರ್. ಯಾವ್ದಾರ ಒಂದು ಇಕ್ಳಿಗಾಗಲಿ, ಒಂದು ಏನೇ ಆಗಲಿ, ಒಂದು ಚಿಕ್ಕವ್ರಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ, ಈ ಅಂಗಡಿ ತಗೋ ಹಿಂಗೆ ಆಯಿತು ಅಂತಂದ್ರೆ ಸಾಕು ಎಲ್ಲ ಬರೋರು ಸರ್. ಹ್ಞೂ ಸರ್, ಹಿಂಗೆ ಆಗ್ಬಿಟ್ಟದೆ ಪರಿಸ್ಥಿತಿ. ಇಲ್ಲ ಸರ್, ಯಾರೂ ಇಲ್ಲ ಸರ್ ಊರಲ್ಲಿ. ಒಂಥರ ಕಷ್ಟ ಆಗದೆ ಸರ್. ಈಗ ಈಗ ಅಮ್ಮಂಗೆ ಹುಷಾರಿಲ್ಲ ಅಂದರೆ ಎತ್ಕೊಂಡು ಹೋಗೋರು ಯಾರು ಬರ್ತಾರೆ ಸರ್? ಎಲ್ಗೂ ಯಾರು ಕರ್ಕೊಂಡು ಹೋಗೋರಿಲ್ಲ ಸರ್. ಅವರೇ ಹೋಗ್ಬೇಕು ಅಂದರೆ ಹೆಂಗೆ ಹೋಗೋಕ್ಕಾಗುತ್ತೆ ಸರ್? ಹಾಂ, ಜೀವನ ಹಿಂಗಾಗದೆ ಸರ್.
ನೋಡಿ, ನಾಗಮಂಗಲದಲ್ಲಿ ಗಲಾಟೆ ಆಯಿತು. ಗಲಾಟೆ ಆಗಿ ಒಂದು ವಾರ ಆಗಿದೆ. ಈಗ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ, ಯಾರೋ ಕಿಡಿಗೇಡಿಗಳು ಮಾಡಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಇದ್ವಿ ಸರ್. ಇಲ್ಲೇ ಅಕ್ಕಪಕ್ಕ ಮನೆಯವರು ನಾವು ಎಷ್ಟು ಚೆನ್ನಾಗಿದ್ವಿ, ಆದರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ ಅಂಥೇಳಿ ಒಬ್ಬರು ಅಮಾಯಕರು ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು. ಇಲ್ಲಿನ ಸ್ಥಳೀಯರೊಬ್ರು ಮಾತಾಡ್ತಾ ಇದ್ರು, ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಸರ್ ಇದು ಈ ರೀತಿ ಮಾಡಿಬಿಟ್ರಲ್ಲ ಸರ್, ಏನು ಸರ್ ಅಂತ? ಸರ್ ಅದು ನಮಗೂ ಗೊತ್ತಿಲ್ಲ. 9:30ಗೆ ನಾನು ಗಾಡಿ ಲೋಡ್ ಮಾಡಿಬಿಟ್ಟು ಕಳಿಸ್ದೆ. ಅಷ್ಟೊತ್ತಿಗೆ ಗಲಾಟೆ ಸ್ಟಾರ್ಟ್ ಆಗೋಗಿತ್ತು. ಗಲಾಟೆ ಸ್ಟಾರ್ಟ್ ಆದಮೇಲೆ ನಾವು ಹೋಗಿ ಮನೆಗೆ ಸೇರಿಕೊಂಡು, ನಮ್ದು ಇಲ್ಲೇ ಮಾಯನಗೌಡನ ಕೊಪ್ಪಲು ಅಂತ ಸರ್, ಆ ಹಬ್ಬ ನಾವು ಆಚರಿಸ್ತೀವಿ. ಇಬ್ರಾಳು ಅಲ್ಲಿ ಮುಸ್ಲಿಮ್ಸು ಇದ್ದಾರೆ, ಗೌಡ್ಗಳು ಇದ್ದಾರೆ, ಬೇರೆ ಕ್ಯಾಸ್ಟ್ ಇಲ್ಲ. ಇಬ್ರಾಳು ಸೇರಿ ಮಾಡ್ತೀವಿ ಸರ್ ಅಲ್ಲಿ ಹಬ್ಬ. ನಾನೇ ತರಣಿಕಾಳು ಕೊಟ್ಟಿದ್ದೀನಿ, ಹಬ್ಬಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅಂತೆ ನಮ್ಮೂರಲ್ಲಿ ಯಾರೋ ಬಂದು ಮಾಡಿಬಿಟ್ಟು ಹೋಗಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕು. ನಮಗೆ ಎಷ್ಟು ಅವಮಾನ ಅಂದರೆ, ಇಡೀ ಕರ್ನಾಟಕ ನಮ್ಮ ಕಡೆ ನೋಡ್ತೈತೆ ಅಂದರೆ ನಮಗೆ ಅವಮಾನ ಸರ್ ಅದು. ನಾವು ಹೆಂಗಿದ್ದು ಅಂದರೆ ಅಣ್ತಂದಿರ್ತಾರೆ. ಗಣೇಶ ಚೌತಿ ಹಬ್ಬಕ್ಕೆ ತಾವು ದೇಣಿಗೆ ಕೊಟ್ಟಿದ್ದೀರಿ, ಈ ವರ್ಷವೂ ದೇಣಿಗೆ ಕೊಟ್ಟಿದ್ದೀರಿ. ನಿಮ್ಮ ಮನೆಯಲ್ಲಿ ಏನೇನು ದವಸ ಧಾನ್ಯ ಎಲ್ಲ ಕೊಟ್ಟಿದ್ದೀರಿ. ಸರ್ 25ನೇ ತಾರೀಕು ನಾವು ಬಿಡ್ತೀವಿ ಗಣೇಶ. ಬೇಕಾದರೆ ಬನ್ನಿ ನೋಡಿ ನೀವು. ನಾವು ಹೋಗ್ತೀವಿ ಅದ್ರ ಜೊತೆಲಿ, ಇಲ್ಲೇ ಬಿಡೋದು, ಇಲ್ಲೇ ಕೆರೆಯಲ್ಲೇ ಬಿಡ್ತೀವಿ ನಾವು, ಜೊತೆಯಲ್ಲೇ ಹೋಗಿ ಬಿಡ್ತೀವಿ ನಾವು. ಅಂತೆ ಊರಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಮಾಡಿಬಿಟ್ಟು ನಮಗೆಲ್ಲ ಅವಮಾನ. ಅದು ನಮ್ಮ ಕಷ್ಟ. ಅದು ಆ ಮಾಯಕರಿಗೂ ಹಿಡ್ಕೊಂಡವ್ರೆ ಅದರಲ್ಲಿ. ಕಿಡಿಗೇಡಿಗಳಿಗೆ ಹಿಡ್ಕೊಂಡಿಲ್ಲ ಸರ್, ಅವ್ರು ಎಸ್ಕೇಪಲ್ಲ ಅವ್ರೆ. ಅವ್ರಿಗೆ ಹಿಡೀಲಿ ಬೇಕಾದ್ರೆ. ನಾವು ಸಹಾಯ ಮಾಡವ, ಅದಕ್ಕೆ ಏನು ಬೇಕು ಸಹಾಯ ಮಾಡವ, ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಲಿ, ಆದಷ್ಟು ಜಾಸ್ತಿ ಶಿಕ್ಷೆ ಕೊಡಲಿ. ಹೀಗೆಲ್ಲ ಯಾಕೆ ಮಾಡ್ತಾರೆ ಸರ್? ನೀವು ಅಣ್ಣ ತಮ್ಮಂದ್ರಂಗೆ ಇದ್ದೀರಿ ಅಂತ ಹೇಳ್ತೀರಿ, ನಾವೇ ಹಬ್ಬಕ್ಕೆಲ್ಲ ಹೋಗ್ತೀವಿ, ನಾವೇ ಎಲ್ಲ ಜವಾಬ್ದಾರಿ ತಗೋತೀವಿ. ಈ ಯಾಕೆ ನಿಮ್ಮ ನಡುವಿನ ಸಂಬಂಧ ಹಾಳು ಮಾಡ್ತಿರೋದು ಯಾಕೆ? ಮಾಡಿದ್ಯಾಕೆ? ಏನು ಉದ್ದೇಶ ಸರ್ ಇವ್ರದ್ದು? ಸರ್ ಏನು ಉದ್ದೇಶ ಅಂತೂ ಗೊತ್ತಿಲ್ಲ. ಉದ್ದೇಶವಾಗಿ ಪೂರ್ತಿ ಮಾಡೋರೆ ಸರ್, ಅದು ಉದ್ದೇಶವಾಗಿ ಬಂದೇ ಮಾಡಿರೋದು. ಅದು ಯಾರು ಮಾಡೋರೆ ಗೊತ್ತಿಲ್ಲ. ಗೊತ್ತಿದ್ರೆ ಡೈರೆಕ್ಟೇ ಹೇಳ್ತೀನಿ ಸರ್. ನನ್ನ ಹೆಸರು, ನನ್ನ ಫ್ರೆಂಡ್ ಅವನೇ ವಿನೋದ ಅಂತ. ಅವನ ಜೊತೆಲಿ ಅವತ್ತು ನಾನು ಲೋಡ್ ಮಾಡ್ಕೊಂಡು ಅಲ್ಲಿ ಗಾಡಿ ಹೋಗಿ ನಿಲ್ಸಿದ್ರೆ ಭಯ ಆಗ್ತಾಯಿತ್ತು. ಅಷ್ಟೊಂದು ಕ್ರೂರವಾಗಿ ನಡೀತು ಅದು. ಹೆಂಗೆ ನಡೀತು ಅಂದರೆ ಭಯ ಆಗೋದು. ನಮ್ಮೂರು ಯಾವತ್ತೂ ಹಂಗಿರ್ಲಿಲ್ವಲ್ಲ, ಈಗ ಯಾಕೆ ಹಂಗಾಯಿತು ಅದೇ ಮನಸ್ಸಲ್ಲಿರೋದು. ಯಾವತ್ತೂ ಹಿಂಗಿರಲಿಲ್ಲ, ನಮ್ಮ ತಂದೆ ಕಾಲದಲ್ಲೂ ಇರಲಿಲ್ಲ, ಈಗಲೂ ಇರಲಿಲ್ಲ. ಅದು ಯಾಕೆ ಹಿಂಗಾಯಿತು ಅಂತ ಇವಾಗ ಈ ಘಟನೆ ಎಲ್ಲ ಆದ ನಂತರ ತಾವೊಬ್ಬರು ಮುಸಲ್ಮಾನ ಸಮುದಾಯದವರು, ಈಗ ಮತ್ತೊಂದು ಸಮುದಾಯದವರೆಲ್ಲ ತಮ್ಮನ್ನು ಮಾತಾಡಿಸೋ ರೀತಿ ಹೆಂಗಿದೆ ಸರ್? ಸರ್ ನಾವು ಈಗಲೂ ಹೋಗಿ ನೀವು ನಮ್ಮೂರಿಗೆ ಬನ್ನಿ ಸರ್. ನೀವು ನಾವು ಹೆಂಗಿದ್ದೀವಿ ಈಗಲೂ ಅಣ್ಣ ತಮ್ಮದಿರ ಥರನೇ ಇದ್ದೀವಿ. ಯಾರೋ ಕಿಡಿಗೇಡಿಗಳು ಬಂದು ಬೇಕಂತ ಮಾಡಿರೋದು ಸರ್, ಇದಷ್ಟೇ. ಉದ್ದೇಶಪೂರ್ವಕ ಮಾಡಿರೋದು. ಹುಚ್ಚು ತಗೊಂಡು ಬಂದರು, ಲಾಗ್ ತಗೊಂಡು ಬಂದರು, ಕಲ್ಲು ಹೊಡೆದ್ರು, ಬೆಂಕಿ ಹಚ್ಚಿದ್ರು, ಪೆಟ್ರೋಲ್ ಬಾಂಬ್ ಅಲ್ಲ ಇದೇನು ಮೊದಲೇ ಪ್ಲಾನ್ ಮಾಡಿದ್ರು ಅನ್ನೋದೆಲ್ಲ ಹೇಳ್ತಾರಲ್ಲ ಸರ್, ನಿಜನಾ ಅದು? ಸರ್ ಅದು ಸುಳ್ಳು ಸರ್. ಅದು ಏನು ಬೇಕಾದರೂ ಬಾಯಿಗೆ ಬಂದಂಗೆ ಹೇಳ್ಬೋದು ನಾನು. ಬಟ್ ಲಾಂಗ್ ತಂದಿದ್ದು ಪೊಲೀಸವರೇ ಎತ್ಕೊಂಡು ಹೋಯ್ತವ್ರೆ. ಅದು ನಾನು ಟಿ ವಿಲೇ ನೋಡಿದ್ದು. ಅದು ಬಿಟ್ಟು ನಮ್ಗೆ ಗೊತ್ತಿಲ್ಲ ಸರ್ ಅದು ಲಾಂಗ್ ಬಗ್ಗೆ. ಪೆಟ್ರೋಲ್ ಬಾಂಬ್ ಅಂತೂ ನಾವಂತೂ ನೋಡಿಲ್ಲ. ಇಲ್ಲೇ ಒಂದು ಅಂಗಡಿ, ನಮ್ಮ ಏರಿಯಾದಲ್ಲಿ ಒಂದು ಅಂಗಡಿ ಸುಟ್ಟಾಕಕ್ಕೆ ಬಂದರು. ನಾನು ತಡೆದಿದ್ದೀನಿ. ನನ್ನ ದೋಸ್ತು ಅದು, ವಿನೋದ ಅಂತ ಅವನ ಹೆಸರು. ನನ್ನ ದೋಸ್ತು, ನಾನು ತಡೆದಿದ್ದೀನಿ. ಬೂಸದ ಅಂಗಡಿ ಅದು. ಅಂದರೆ ಬೂಸದ ಹಿಂದೂ ಸಮುದಾಯದ ಒಬ್ಬರ ಅಂಗಡಿ ಸುಟ್ಟಾಕೋಕೆ ಬಂದಾಗ ನೀವು ತಡೆದಿದ್ದೀರಿ ಅದನ್ನು? ನಾನು ತಡೆದಿದ್ದೀನಿ ಸರ್. ಅದು ನಾನು ತಡೆದು, ನಾನು ಪೊಲೀಸವ್ರಿಗೆ ಕರಿತೀನಿ, ಇಲ್ಲ ಅಂದರೆ ಹೆಸರು ನಿಮ್ಮದೇ ಹೇಳ್ತೀನಿ ಅಂತ ಹೇಳಿ ನಾನು ತಡೆದಿದ್ದೀನಿ ಅದು.